40ರ ನಂತರ ಮೆಟಬಾಲಿಕ್ ಸ್ಲೋಡೌನ್ ನಿಂದ ಮಸಲ್ ವೇಸ್ಟಿಂಗ್, ಬೋನ್ ಡೆನ್ಸಿಟಿ ಕಮ್ಮಿ, ಮಂಡಿ ನೋವು, ಸೊಂಟ ನೋವು, ಬೆನ್ನೋವು ಇದಕ್ಕೆಲ್ಲ ಪರಿಹಾರ ಕ್ಲಿನಿಕಲಿ ಟೆಸ್ಟೆಡ್ ಅಮೃತ್ ನೋನಿ ಆರ್ಥೋ ಪ್ಲಸ್. ನೋನಿ ಮತ್ತು ಔಷಧೀಯ ಗಿಡಮೂಲಿಕೆಗಳು ನೋವನ್ನ ಕಮ್ಮಿ ಮಾಡಿ ಪೋಷಕಾಂಶ ನೀಡಿ ಮೂಳೆ ಸ್ನಾಯುಗಳನ್ನ ಬಲಪಡಿಸುತ್ತವೆ. ಅಮೃತ್ ನೋನಿ ಆರ್ಥೋ ಪ್ಲಸ್ ನೋವು ರಹಿತ ಜೀವನಕ್ಕಾಗಿ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ನಮಸ್ಕಾರ ಸ್ನೇಹಿತರೆ. ಸರ್ಕಾರಿ ಕೆಲಸ, ಸರ್ಕಾರಿ ಜಾಬ್, ಗೌರ್ಮೆಂಟ್ ಜಾಬ್ಸ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಚರ್ಚೆ ನಡೀತಿರೋ ಸಂದರ್ಭ ಇದು. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಮುಖ್ಯ ವಿಚಾರಗಳನ್ನು ಡಿಸ್ಕಸ್ ಮಾಡಲೇಬೇಕು ಸ್ನೇಹಿತರೆ. ಧಾರವಾಡದಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ಆದಮೇಲೆ ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಚರ್ಚೆ ನಡೀತಾ ಇದೆ ಕರ್ನಾಟಕದಲ್ಲಿ. ಸೋಷಿಯಲ್ ಮೀಡಿಯಾದಿಂದ ಹಿಡಿದು ವಾಟ್ಸಪ್ ಗ್ರೂಪ್, ಇನ್ಸ್ಟಾಗ್ರಾಮ್ ಚಾನಲ್ ಎಲ್ಲ ಕಡೆ ಇದು ಚರ್ಚೆಗೆ ಕಾರಣ ಆಗ್ತಾ ಇದೆ. ಜಾಬ್ಗೋಸ್ಕರ ಕಾದು ಕಾದು ಕೂತಿದ್ದ ಯುವ ಸಮೂಹ ಗೌರ್ಮೆಂಟ್ ಜಾಬ್ಗೋಸ್ಕರ ದೊಡ್ಡ ಮಟ್ಟದಲ್ಲಿ ಬೀದಿಗಿಳಿದಿದ್ದು ಅನೇಕ ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ. ಸುಮಾರಷ್ಟು ವಿಚಾರ ಇದೆ ಸ್ನೇಹಿತರೆ. ಮೊದಲನೇದಾಗಿ ಇಲ್ಲಿ ಶೀಘ್ರ ನೇಮಕಾತಿಯ ವಿಚಾರ. ಇಲ್ಲಿ ಎಲ್ಲರೂ ತಿಳ್ಕೋಬೇಕಾಗಿರೋ ವಿಚಾರ ಏನು ಅಂದ್ರೆ, ನಾವು ಸರ್ಕಾರಕ್ಕೆ ಜಾಬ್ ಕ್ರಿಯೇಟ್ ಮಾಡಿ ಕೊಡಿ ಅಂತ ಕೇಳಬಹುದೇ ಹೊರತು, ಏನೋ ಜಾಬ್ ಕ್ರಿಯೇಟ್ ಮಾಡಿ ಅಂತ ಕೇಳಬಹುದೇ ಹೊರತು ಸರ್ಕಾರಿ ಜಾಬನ್ನೇ ಕ್ರಿಯೇಟ್ ಮಾಡಿ ಅಂತ ಕೇಳಕ್ಕೆ ಬರಲ್ಲ. ಆದರೆ ಸ್ನೇಹಿತರೆ, ಇಷ್ಟು ಹುದ್ದೆ ಖಾಲಿಗಿದೆ, ಅಷ್ಟು ಹುದ್ದೆ ಖಾಲಿ ಇದೆ ಅಂತ ಹೇಳಿ ಪಾಪ ಮಕ್ಕಳಿಗೆ ಆಸೆ ತೋರಿಸಿ ವರ್ಷಗಳ ಕಾಲ ಅವರು ಓದೋಕ್ಕೆ ಕೂತ್ಕೊಂಡು ನಾವು ತಗೊಳ್ಳೋಣ, ನಾವು ಟ್ರೈ ಮಾಡ್ತೀವಿ ಅಂತ ಹೇಳಿ ಕೂತ್ಕೊಂಡು ಅವರ ಸಮಯ ವೇಸ್ಟ್ ಆಗುವಂತೆ ಕೂಡ ಸರ್ಕಾರಗಳು ಮಾಡಬಾರ್ದು. 15,000 ಖಾಲಿ ಇದೆ, 5,000 ಖಾಲಿ ಇದೆ, ಈ ವರ್ಷ ಮಾಡ್ತೀವಿ ಅಂತ ಭರವಸೆ ಯಾಕೆ ಕೊಡ್ತೀರಾ? ಎಕ್ಸ್ಪೆಕ್ಟೇಷನ್ ಕರೆಕ್ಟಾಗಿ ಸೆಟ್ ಮಾಡಿ. ನಿಮ್ಮ ಕೈಯಲ್ಲಿ ಆಗುತ್ತೆ ನೇಮಕಾತಿ ಮಾಡೋಕ್ಕೆ? ಖಾಲಿ ಇರೋದು ಹೌದಾ? ಅದನ್ನ ನೇಮಕಾತಿ ಮಾಡ್ತೀರಾ ಇಲ್ವಾ ಅನ್ನೋದನ್ನ ಕ್ಲಾರಿಟಿ ಕೊಟ್ಬಿಡಿ ಫಸ್ಟ್. ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಆ ಸ್ಪಷ್ಟೀಕರಣವನ್ನು ಮೊದಲು ಕೊಡಿ. ಅವ್ರು ಕಾಯೋದೇ ಇಲ್ಲ, ನಿಮ್ಮನ್ನು ಯಾರು ನಂಬ್ಕೊಂಡು ಕೂತಿದ್ದಾರೆ, ಅವ್ರು ಬೇರೆ ಏನಾರು ಮಾಡ್ತಾರೆ. ಅದು ಬಿಟ್ಟು 15,000 ಖಾಲಿ ಇದೆ ಅಂತ ನೀವು ಹೇಳ್ತೀರಾ, 2,000 ಅಲ್ಲಿ, 3,000 ಇಲ್ಲಿ, 150 ಇಲ್ಲಿ, 500 ಇಲ್ಲಿ, ಮಾಡ್ತೀವಿ ಅಂತ ಹೇಳಿ ವರ್ಷಗಳ ಕಾಲ ಯಾಕೆ ಕಾಯಿಸ್ತೀರಾ? ಅದು ಅನ್ಯಾಯ ಅಲ್ವಾ? ಅದಕ್ಕೆ ಓದ್ತಾ ಕೂತವ್ರಿಗೆ ನೀವು ರಿಕ್ರೂಟ್ಮೆಂಟೇ ಮಾಡಿಲ್ಲ ಅಂದರೆ ಅವರಿಗೆ ಪೇಯ್ನ್ ಆಗಲ್ವಾ? ಅವರ ಜೀವನ ಹಾಳಾಗಲ್ವಾ? ಇದು ಜೆನ್ಯೂನ್ ಪ್ರಶ್ನೆ. ಇದು ಸರ್ಕಾರಕ್ಕೆ ಕೇಳಲೇಬೇಕಾಗಿರೋ ಪ್ರಶ್ನೆ. ರಾಜ್ಯದ ಗೃಹ ಮಂತ್ರಿ ಪರಮೇಶ್ವರ್ ಅವರೇ ಕೊಟ್ಟಿರೋ ಹೇಳಿಕೆ ನೋಡಿ, 15,000 ಪೊಲೀಸ್ ಹುದ್ದೆಗಳು ಖಾಲಿ ಇವೆ ಅಂತ. ಏನು, ಯಾಕೆ ಹೇಳ್ತೀರಾ ಖಾಲಿ ಇದೆ ಅಂತ ಹೇಳಿ? ರಿಕ್ರೂಟ್ ಮಾಡ್ತೀವಿ ಅಂತನೂ ಹೇಳ್ತೀರದನ್ನ. ಅದಕ್ಕೆ ಕಾಯ್ತಾ ಕೂತ್ಕೊಳ್ತಾರೆ ವಿದ್ಯಾರ್ಥಿಗಳು, ಮಕ್ಕಳು, ಆಸ್ಪೈರೆಂಟ್ಸ್, ಆಕಾಂಕ್ಷಿಗಳು, ಸ್ಪರ್ಧಾಕಾಂಕ್ಷಿಗಳು. ನೀವು ರಿಕ್ರೂಟೇ ಮಾಡಿಲ್ಲ ಅಂದ್ರೆ ಆಮೇಲೆ ಅವ್ರ ಜೀವನದ ಕಥೆ ಏನು? ನೀವು ಸರಿ, ಓಕೆ, ಸರ್ಕಾರಿ ಜಾಬ್ ಕ್ರಿಯೇಟ್ ಮಾಡಿ ಅಂತ ಹೇಳಿ ಗಲಾಟೆ ಮಾಡಿದ್ರೆ ಏನರಯ್ಯ ಮಾಡೋದು ಅಂತ ನೀವು ಕೇಳಿದ್ರೆ, ಅಷ್ಟೇ ಆದರೆ ಓಕೆ, ನಿಮ್ಮಲ್ಲಿ ಹೇಳಿದ್ರಲ್ಲಿ ಪಾಯಿಂಟ್ ಇದೆ, ಸರ್ಕಾರ ಹೇಳಿದ್ರಲ್ಲಿ ಪಾಯಿಂಟ್ ಇದೆ. ಆದರೆ ನೀವೇ ತಾನೇ ಅವರಿಗೆ ಹೋಪ್ ಹುಟ್ಟಿಸಿರೋದು, ಆ ಆಸೆ ಗರಿಗೆದರೋ ಹಾಗೆ ಮಾಡಿರೋದು. ಅವ್ರು ಕಾಯೋಕೆ ನೀವೇ ಕಾರಣ ತಾನೇ ಅಷ್ಟು ಖಾಲಿ ಇಟ್ಕೊಂಡಿರೋದು, ಅಥವಾ ಖಾಲಿ ಇದೆ ಅಂತ ಹೇಳಿರೋದು, ಅಥವಾ ರಿಕ್ರೂಟ್ ಮಾಡ್ತೀವಿ ಅಂತ ಹೇಳಿ ಕತೆ ಹೇಳಿ ಅದನ್ನೆಲ್ಲ ಡಿಲೇ ಮಾಡ್ತಾ ಬಂದಿರೋದು. ಈ ಬ್ಲೇಮನ್ನು ಸರ್ಕಾರ ಅಲ್ಲದೆ ಮತ್ತಿನ್ನೇ ಯಾರು ತಗೊಳ್ತಾರೆ? ಇದು ಇಲ್ಲಿ ಮುಖ್ಯವಾಗಿರೋ ವಿಚಾರ, ಆಕ್ರೋಶ ಕಾರಣ ಆಗಿರೋ ವಿಚಾರ. 5-6 ವರ್ಷವಾದರೂ ಕೂಡ ನೇಮಕಾತಿನ ಮಾಡ್ತಿಲ್ಲ ಅನ್ನೋದು ವಿದ್ಯಾರ್ಥಿಗಳ ದೂರು. 4-5 ವರ್ಷಗಳಿಂದ ಕಾನ್ಸ್ಟೇಬಲ್, PSI ನಂತ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ನಿಂತೇ ಹೋಗಿದೆ. FDA, SDA ಹುದ್ದೆಗಳಿಗೂ ಸರಿಯಾದ ಕಾಲ್ಫಾರ್ಮ್ ಆಗಿಲ್ಲ. ಸೊ ಹೀಗೆ ಆದರೆ ನಮ್ಮ ಕಥೆ ಏನು ಅಂತ ನಾವು ಕಾತಿದ್ದು ಓದಿದ್ದು ಎಲ್ಲ ಯಾವುದಕ್ಕೋಸ್ಕರ ಅಂತ ಕೇಳ್ತಿದ್ದಾರೆ. ಅದರಲ್ಲೂ ಕೂಡ BJP ಸರ್ಕಾರ ಸರಿಯಾಗಿ ಸ್ಪಂದಿಸ್ತಿಲ್ಲ ಅಂತ ಈ ಹಿಂದೆ ಕಾಂಗ್ರೆಸ್ ಪ್ರತಿಭಟನೆಗೆ ಬೆಂಬಲ ಕೊಟ್ಟಿತ್ತು, ಧ್ವನಿಗೂಡಿಸಿತ್ತು. ಆದ್ರೆ ಈಗ ಅವ್ರದೇ ಸರ್ಕಾರ ಇದೆ, ಅವರು ಹಾಗೆ ಮಾಡ್ತಿದ್ದಾರೆ ಅನ್ನೋದು ವಿದ್ಯಾರ್ಥಿಗಳ ಆಕ್ರೋಶ. ನಾವು ರಿಕ್ರೂಟ್ ಮಾಡ್ತಾರೆ, ಹುದ್ದೆ ಖಾಲಿ ಇದೆ ಅಂತ ಹೇಳಿದ್ದಾರೆ, ರಿಕ್ರೂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಎಕ್ಸಾಮ್ ಬರುತ್ತೆ, ಓದ್ಕೋಬೇಕು, ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಇರುತ್ತೆ, ಟೈಮ್ ಕೊಟ್ಟು ಓದಿಲ್ಲ ಅಂದ್ರೆ ಆಗಲ್ಲ ಅಂತ ಹೇಳಿ ಇರೋ ಬರೋ ಕೆಲಸ ಎಲ್ಲ ಬಿಟ್ಟು ಸಾಲ ಮಾಡಿ ಅಪ್ಪ ಅಮ್ಮನಿಗೆ ಹೊರೆಯಾಗಿ ವರ್ಷಾನುಗಟ್ಲೆ ನಾವು ಓದಿರ್ತೀವಿ, ಎಲ್ಲವನ್ನ ಇನ್ವೆಸ್ಟ್ ಮಾಡಿರ್ತೀವಿ, ಸರ್ವಸ್ವವನ್ನ ತ್ಯಾಗ ಮಾಡಿರ್ತೀವಿ. ಆದರೆ ಈ ರೀತಿ ತ್ಯಾಗ ಮಾಡಿ ಯಾವ ಪ್ರಯೋಜನ ಆಗಿಲ್ಲ. ಪರೀಕ್ಷೆ ಬರೆಯೋ ಅರ್ಹತೆಯನ್ನೇ ಕಳ್ಕೊಳ್ತಾ ಇದ್ದೀವಿ, ಏಜೇ ಮುಗಿದು ಹೋಗ್ತಾ ಇದೆ ನಮ್ಮದು ಅಂಥೇಳಿ ಅಳದು ತೊಡ್ಕೊಳ್ತಿದ್ದಾರೆ. ಹೆಣ್ಣು ಮಕ್ಕಳಂತೂ ಜಾಬ್, ಮದುವೆ ಅನ್ನೋ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡಿರ್ತೀವಿ. ಆ ಕಡೆ ಜಾಬು ಇಲ್ಲ, ಈ ಕಡೆ ಸೊಸೈಟಿಯ ಮಾನದಂಡದ ಪ್ರಕಾರ ಮದುವೆ ವಯಸ್ಸು ಕೂಡ ಮೀರ್ತಾ ಇದೆ. ಏನ್ ಮಾಡ್ಬೇಕು ನಾವು ಅಂತ ಹೆಣ್ಮಕ್ಳು ಕೇಳ್ತಿದ್ದಾರೆ. ಸೊ ಇಲ್ಲಿ ಸರ್ಕಾರ ಗಮನ ಕೊಡಬೇಕು. ವಿದ್ಯಾರ್ಥಿಗಳು ಕೇಳ್ತಿರೋದು ಒಂದು ಕ್ಲಾರಿಟಿ, ಸ್ಪಷ್ಟತೆ. ಖಾಲಿ ಇದೆ ಅಂತ ಹೇಳಿದಿರ್ತಾನೆ, ಅಷ್ಟು ಹುದ್ದೆ ಫಿಲ್ ಮಾಡಲೇಬೇಕು ನೀವೀಗ, ಅದನ್ನ ಇವಾಗ ಮಾಡಿ, ಎಷ್ಟು ವರ್ಷ ಕಾಯ್ಬೇಕು ನಾವು ಅಂತ ಕೇಳ್ತಿದ್ದಾರೆ. ಇದು ಇವಾಗ. ಗೋಯಿಂಗ್ ಫಾರ್ವರ್ಡ್, ಫ್ಯೂಚರ್ನಲ್ಲಿ ಸುಳ್ಳು ಭರವಸೆಗಳನ್ನು ಅಥವಾ ಹುಸಿ ಆಶ್ವಾಸನೆ ಅಥವಾ ಭವಿಷ್ಯದ ಬಗ್ಗೆ ಕನಸುಗಳನ್ನು ಬಿತ್ತೋ ರೀತಿ ಮಾಡಬೇಡಿ. ರಿಕ್ರೂಟ್ಮೆಂಟ್ 1 ವರ್ಷದಲ್ಲಿ ಮಾಡೋ ಲೆಕ್ಕಾಚಾರ ಇದ್ರೆ ಮಾತ್ರ ಇಷ್ಟು ಹುದ್ದೆ ಖಾಲಿ ಇದೆ ಮಾಡ್ತೀವಿ ಅಂತ ಹೇಳಿ. ಇವತ್ತು ಹೇಳಿ ಇನ್ನು ಯಾವುದೋ ಕಾಲದಲ್ಲಿ ಮಾಡೋದಕ್ಕೆ ಇವಾಗಲೇ ಹುಸಿ ಭರವಸೆ ಕೊಟ್ಟು ಅವರನ್ನ ಕನಸು ಕಾಣೋ ಹಾಗೆ ಮಾಡಬೇಡಿ. ಅವ್ರ ಟೈಮ್ ವೇಸ್ಟ್ ಮಾಡಬೇಡಿ.
ಇದು ತುಂಬ ಮುಖ್ಯ. ಲಕ್ಷಾಂತರ ವಿದ್ಯಾರ್ಥಿಗಳ ಜೀವನದ ಪ್ರಶ್ನೆ. ಅವರ ಲೈಫ್ನ 5, 10, 15 ವರ್ಷಗಳ ಪರಿಶ್ರಮ ಹಾಕಿರ್ತಾರೆ ಕೆಲವರು. ಆ ಡ್ಯೂರೇಷನ್ ಇದೆಯಲ್ಲ, ಅರ್ಧ ಲೈಫ್ ಟೈಮ್ ಆಗಿರುತ್ತೆ ಕೆಲವರಿಗೆ. 30 ವರ್ಷಕ್ಕೆ ಬಂದಿರ್ತಾರೆ ಕೆಲವರು. ಅದು ಹಂಗೆ ವೇಸ್ಟ್ ಆಗಬಾರ್ದು. ಜೊತೆಗೆ ಒಂದಷ್ಟು ಜನರಲ್ ಬೇಡಿಕೆಗಳು ಕೂಡ ಇದೆ. ಅಲ್ಲಲ್ಲಿ ಕೋಚಿಂಗ್ ಸೆಂಟ್ರು, ಆ ಟ್ರೈನಿಂಗ್ ಹಬ್ ಅಂತಲೇ ಕ್ರಿಯೇಟ್ ಆಗಿದ್ದಾವೆ. ಧಾರವಾಡ ಸೇರಿದಂತೆ ಕರ್ನಾಟಕದಲ್ಲಿ ಹಲವು ಕಡೆ ಇದೆ. ಬೆಂಗಳೂರಲ್ಲೂ ಕೂಡ, ವಿಜಯನಗರ ಸುತ್ತಮುತ್ತ ನೀವು ನೋಡಿರ್ಬೋದು. ಸೊ ತುಂಬ ಜೀವನ ನಿರ್ವಹಣೆ ಕಷ್ಟ. ಓದಕ್ಕಂತಲೇ ಸಿಕ್ಕಾಪಟ್ಟೆ ವಿದ್ಯಾರ್ಥಿಗಳು ಬಂದು ಸೆಟ್ಲ್ ಆಗಿರ್ತಾರೆ. ಪಿ ಜಿ ಎಲ್ಲ ಮಾಡ್ಕೊಂಡಿರ್ತಾರೆ. ಸರಿಯಾಗಿ ಫುಡ್ ಇರೋದಿಲ್ಲ. ಒಣಗಿ ಹೋಗಿರ್ತಾರೆ ಮನೆ ಊಟ ಇಲ್ಲದೆ. ಸರಿಯಾಗಿ ಆಹಾರದ ವ್ಯವಸ್ಥೆ ಕೂಡ ಅವ್ರಿಗೆ ಇರೋದಿಲ್ಲ. ಅಟ್ಲೀಸ್ಟ್ ನೀವೆಲ್ಲ ನಮಗೆ ಹಾಸ್ಟೆಲ್ಲು ಫುಡ್ಡೆಲ್ಲ ನೀವು ಮಾಡ್ಕೊಡೋಕ್ಕಾಗತ್ತೆ ಅಂತ ನಾವು ಕೇಳ್ತಿಲ್ಲ. ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಕಷ್ಟ ಆಗ್ಬೋದು, ಇಂಪ್ರಾಕ್ಟಿಕಲ್ ಆಗ್ಬೋದು. ಆದರೆ ಇಂದಿರಾ ಕ್ಯಾಂಟೀನ್ ಅಂತ ನೀವು ಮಾಡ್ತಾ ಇದ್ದೀರಲ್ಲ, ಅಟ್ಲೀಸ್ಟ್ ಈ ಕೋಚಿಂಗ್ ಹಬ್ಗಳ ಸುತ್ತಮುತ್ತ ಒಂದಷ್ಟು ಜಾಸ್ತಿನಾದರೂ ಮಾಡಿ, ಅಲ್ಲಿ ಆಹಾರದ ಲಭ್ಯತೆನಾದ್ರೂ ನಾವು ಅಲ್ಲೇ ಊಟ ಮಾಡ್ತೀವಿ ಅಂತ ಪಾಪ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಜೊತೆಗೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಬೇಕು. ಇದನ್ನಂತೂ ನಾವು ಎಷ್ಟೊಂದು ರಿಪೋರ್ಟ್ ಮಾಡಿದ್ದೀವಿ, ಹಲವಾರು ಸಲ ಹೇಳಿದ್ದೀವಿ. ಸಿಲೆಬಸ್ಸೇ ನೆಟ್ಟಿಗಿಲ್ಲ, ಕರೆಕ್ಟ್ ಆಗಿಲ್ಲ, ಯಾವ ಸಬ್ಜೆಕ್ಟ್ದು ಕೂಡ ಸರಿಯಾಗಿಲ್ಲ ಅಂಥೇಳಿ. ಅದನ್ನು ರಿಪೀಟ್ ಮಾಡ್ತೀವಿ ಸ್ನೇಹಿತರೆ. ಇಲ್ಲಿ ಇನ್ನೊಂದ್ಸಲಿ 10 ಸಲ ನಾವು ಇದ್ರ ಬಗ್ಗೆ ಧ್ವನಿ ಎತ್ತಿದ್ದೀವಿ ಹಿಂದೆ. ಈಗ ವಿದ್ಯಾರ್ಥಿಗಳು ಅದನ್ನೇ ಕೇಳ್ತಿದ್ದಾರೆ. ನಮ್ಮ ಕಾಲೇಜಲ್ಲಿ ಒಂದು ಹೇಳ್ಕೊಡ್ತಾರೆ, ನಾವು ಜಾಬ್ ಮಾರ್ಕೆಟಿಗೆ ಬಂದಾಗ ಅಲ್ಲಿ ನಮಗೆ ಏನೂ ಗೊತ್ತಿಲ್ಲ ಅನ್ನೋ ರೀತಿಲಿ ಅವ್ನು ಟ್ರೀಟ್ ಮಾಡಲಾಗತ್ತೆ. ನಾವು ಓದಿರೋದೇನಕ್ಕೆ, ಇಂಜಿನಿಯರಿಂಗ್ ಮಾಡಿರೋದೇನಕ್ಕೆ, ಅಥವಾ ಇನ್ನೊಂದು ಏನೋ ಕೋರ್ಸ್ ಮಾಡಿರೋದೇನಕ್ಕೆ, ಕಾಲೇಜಿಗೆ ಹೋಗಿ, ಯೂನಿವರ್ಸಿಟಿಗೆ ಹೋಗಿ, ಅದೆಲ್ಲ ಔಟ್ಡೇಟೆಡ್ ಸಿಲೆಬಸ್ ನಾವು ಏನಕ್ಕೆ ಓದಬೇಕಾಗಾದ್ರೆ 3-4 ವರ್ಷ ಓದಿ ಹೊರಗೆ ಒಂದು ಮತ್ತಿನ್ನೊಂದು ಯಾವುದೋ ಕೋರ್ಸ್ ಮಾಡಬೇಕು, ಮತ್ತೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅಂತ ಹೇಳಿದ್ರೆ ಜಾಬ್ ತೊಗೊಳೋಕ್ಕೆ. ಹಾಗಾದರೆ ಕಾಲೇಜಲ್ಲಿ ಏನು ಮಾಡಿರೋದು, ಏನು ಓದಿರೋದು ನಾವು? ಇವಾಗಿನ ಜಾಬ್ ಮಾರ್ಕೆಟಿಗೆ ಏನು ಬೇಕು, ಸ್ಪರ್ಧಾತ್ಮಕ ಪರೀಕ್ಷೆಗೆ ಏನು ಬೇಕು, ಅದನ್ನು ಕಾಲೇಜಲ್ಲೇ ಹೇಳ್ಕೊಡಿ ಸ್ವಾಮಿ, ಯಾಕೆ ನಮ್ಮ ಜೀವ ತಿಂತಾ ಇದ್ದೀರಾ ಅಂತ ವಿದ್ಯಾರ್ಥಿಗಳು ಕೇಳ್ತಿದ್ದಾರೆ. ಅದು ಜೆನ್ಯೂನ್ ರಿಕ್ವೆಸ್ಟ್ ಅಥವಾ ಆಗ್ರಹ ಕೂಡ ಹೌದು. ಆದರೆ ಸ್ನೇಹಿತರೆ, ಪ್ರೀತಿಯ ವಿದ್ಯಾರ್ಥಿಗಳೇ, ನಮ್ಮದು ಡೆಮೊಕ್ರೆಟಿಕ್ ಕಂಟ್ರಿ. ಈ ಡೆಮೊಕ್ರೆಟಿಕ್ ಪ್ರೋಸೆಸ್ನಲ್ಲಿ ಮುಕ್ತವಾಗಿ ಪ್ರತಿಯೊಬ್ಬರಿಗೂ ಕೂಡ ಬದಲಾವಣೆಯನ್ನು ತರೋಕ್ಕೆ ಓಪನ್ ಅವಕಾಶ ಇದೆ. ಓಕೆ, ಹಳೆ ಕಾಲದವ್ರು ಸರಿ ಇಲ್ಲ, ಅವ್ರು ಓಟ್ ಹಾಕೋದು ಸರಿ ಇಲ್ಲ, ಅವ್ರು ಆಯ್ಕೆ ಮಾಡೋಕ್ಕೆ ಮಾನದಂಡ ಬೇರೆ, ಜಾತಿ ನೋಡಿ ಓಟ್ ಹಾಕ್ತಾರೆ, ದುಡ್ಡು ತೊಗೊಂಡು ಓಟ್ ಹಾಕ್ತಾರೆ, ಸೇಲ್ ಆಗಿದ್ದಾರೆ, ಐಡಿಯಾಲಜಿಕಲ್ ಡಿಫ್ರೆನ್ಸಸ್, ಗುಲಾಮ್ರ ಥರ ಒಂದು ಸಿದ್ಧಾಂತ ಫಾಲೋ ಮಾಡಿದ್ರೆ ಗುಲಾಮ್ರ ಥರ, ಅದೇ ನಾವು ಆ ಕಡೆ ಎಷ್ಟೇ ಒಳ್ಳೇದಿದ್ರು ನಾನು ಇಲ್ಲೇ ಇರ್ತೀನಿ, ಆ ರೀತಿ ಮನಸ್ಥಿತಿ 2 ಸೈಡ್ನಲ್ಲೂ ಇದೆ, ಅಥವಾ 3 ಸೈಡ್ನಲ್ಲೂ ಇದೆ ಈ ರೀತಿಯ ಮನಸ್ಥಿತಿ. ಅದಿರಬಾರ್ದು. ಈಗಿನ ಯಂಗ್ ಜನ್ರೇಷನ್ ತಮಗೆ ಬೇಕಾದವ್ರನ್ನ ಆಯ್ಕೆ ಮಾಡೋ ಸ್ವಾತಂತ್ರ್ಯ ಇದೆ. ಮೆಜಾರಿಟಿ ಪಾಪ್ಯುಲೇಷನ್ ಈ ರಾಷ್ಟ್ರದ್ದು ಯಂಗ್ಸ್ಟರ್ಸ್ 30 ವರ್ಷದ ಕೆಳಗೇನೆ ಇದ್ದೀವಿ ನಾವು. ಹೀಗಾಗಿ ಈ ಏಜ್ ಗ್ರೂಪ್ನವ್ರು ಮನಸ್ಸು ಮಾಡಿದ್ರೆ ಎಲೆಕ್ಷನ್ಗಳಲ್ಲಿ ಡೆಮೊಕ್ರೆಟಿಕ್ ಪ್ರಾಸೆಸ್ ಮೂಲಕವೇ ತಮಗೆ ಬೇಕಾದ ರೀತಿಯ ಸರ್ಕಾರವನ್ನು ತರಬಹುದು, ತಮಗೆ ಬೇಕಾದ ರೀತಿಯ ವ್ಯವಸ್ಥೆಗಳನ್ನು ನಾವು ಶಾಂತಿಯುತವಾಗಿ ಮಾಡ್ಕೋಬೋದು. ದಂಗೆ ಏಳುವಂತಹ ಅಥವಾ ಪಬ್ಲಿಕ್ ಪ್ರಾಪರ್ಟಿಗೆ, ನಿಮ್ಮ ಆಸ್ತಿಗೆ ಹಾನಿ ಮಾಡುವ ಅವಶ್ಯಕತೆ ಈ ರಾಷ್ಟ್ರದಲ್ಲಿ ಇಲ್ಲ ಅಂತ ಸಂವಿಧಾನವನ್ನು ನಮಗೆ ಕೊಟ್ಟು ಹೋಗಿದ್ದಾರೆ. ಕಿತ್ತೋಗಿರೋರನ್ನ, ಭ್ರಷ್ಟರನ್ನ, ಕರಪ್ಟ್ ಪೀಪಲನ್ನು, ಹಳೇ ಕಾಲದ ಮೈಂಡ್ಸೆಟ್ ಹೊಂದಿರೋ ವಯೋವೃದ್ಧರನ್ನೇ ನೀವು ಆಯ್ಕೆ ಮಾಡ್ಕೊಳ್ತಾ ಪದೇ ಲಾಸ್ಟಿಗೆ ಇವ್ರು ನಮ್ಮನ್ನು ಅರ್ಥ ಮಾಡ್ಕೊಳ್ತಿಲ್ಲ, ಅವರೆಲ್ಲ ಹಳೆ ಕಾಲದವರು ಅಂಥೇಳಿ ನಮ್ಮ ಟ್ಯಾಕ್ಸ್ ಪೇ ಆಗಿರೋ ಮನೆಯಲ್ಲೇ ನಿರ್ಮಾಣವಾಗಿರೋ ಪ್ರಾಪರ್ಟಿನ ಸುಟ್ಟರೆ, ಧ್ವಂಸ ಮಾಡಿದ್ರೆ ಅರ್ಥ ಇಲ್ಲ. ಆ ಮನಸ್ಥಿತಿ ಭಾರತಕ್ಕೆ ಸದ್ಯಕ್ಕೆ ಅವಶ್ಯಕತೆ ಇಲ್ಲ. ಯಾಕಂದರೆ ನಿಮಗೆ, ನಮಗೆ, ಪ್ರತಿಯೊಬ್ಬರಿಗೂ ಕೂಡ ಏನು ಮುದುಕರ ಮೆಜಾರಿಟಿ ರಾಷ್ಟ್ರ ಅಲ್ಲ ಇದು. ಅವ್ರನ್ನ ಆಯ್ಕೆ ಮಾಡ್ತಿರೋದು ಯಂಗ್ಸ್ಟರ್ಸೇ. ಹಾಗಂತ ವಯಸ್ಸಾಗಿರೋರು ಪಾಲಿಟಿಕ್ಸ್ನಲ್ಲಿ ಇರಬಾರ್ದು ಅಂತಲ್ಲ. ಅವರು ಈಗಿನ ಜನ್ರೇಷನ್ನ ಆಸ್ಪಿರೇಷನ್ಗಳನ್ನು ಕಿವಿಕೊಟ್ಟು ಕೇಳೋರಾದರೆ, ನಿಮ್ಮ ಹೃದಯಕ್ಕೆ, ನಮ್ಮ ಹೃದಯಕ್ಕೆ ಕಿವಿಕೊಟ್ಟು ಕೇಳೋಂಥ ಮನಸ್ಥಿತಿ ಇದ್ದರೆ, ಸೀನಿಯರ್ ಸಿಟಿಸನ್ಸ್ ಪಾಲಿಟಿಕ್ಸ್ನಲ್ಲಿ ಇರಬಾರ್ದು ಅಂತ ನಾವೇನು ಹೇಳ್ತಿಲ್ಲ. ಐದರ್ ಅವರು ಈಗಿನ ಜನ್ರೇಷನ್ನ ಆಶೋತ್ತರಗಳಿಗೆ ಕಿವಿಗೊಡಬೇಕು, ಅದಕ್ಕೆ ತಕ್ಕಂತೆ ಆಡಳಿತ ನಡೆಸಬೇಕು. ಇಲ್ಲ ಅಂತ ಹೇಳಿದ್ರೆ ಶಾಂತಿಯುತ ಮಾರ್ಗದಲ್ಲಿ, ರಿಪೀಟ್ ಮಾಡ್ತಿದ್ದೀವಿ, ಶಾಂತಿಯುತ ಮಾರ್ಗದಲ್ಲಿ ನಿಮಗೆ ಬೇಕಾದ ರೀತಿಯ, ನಮಗೆ ಬೇಕಾದ ರೀತಿಯ ಆಡಳಿತ ವ್ಯವಸ್ಥೆಯನ್ನು ತರೋಕೆ ನಮ್ಮ ದೇಶದ ಸಂವಿಧಾನ ಚುನಾವಣೆ ಮತ್ತು ಮತದಾನ ಅನ್ನೋ ಅಸ್ತ್ರವನ್ನು ನಮಗೆ ಕೊಟ್ಟಿದೆ. ಅಲ್ಲಿ ನಾವು ಬ್ಲಡ್ಲೆಸ್ ಕೂ, ಅಂದರೆ ರಕ್ತರಹಿತ ಶಾಂತಿಯ ಕ್ರಾಂತಿಯನ್ನು ಮಾಡೋಕ್ಕೆ ಅವಕಾಶ ಇದ್ದೇ ಇದೆ. ಈ ಮೆಸೇಜನ್ನು ಸ್ನೇಹಿತರೆ ಎಷ್ಟಾಗುತ್ತಷ್ಟು ಜನಕ್ಕೆ ಸ್ಪ್ರೆಡ್ ಮಾಡಿ, ಅವೇರ್ನೆಸ್ ಮೂಡಿಸಿ ಅಂತ ನಿಮ್ಮಲ್ಲಿ ನಮ್ಮ ಕಳಕಳಿಯ ಮನವಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಪಿನಿಯನ್ ಕೂಡ ಕಾಮೆಂಟ್ ಮಾಡಿ ತಿಳಿಸ್ಬೋದು ಸ್ನೇಹಿತರೆ. ಸರ್ಕಾರಿ ಜಾಬ್ನ ಕಹಿ ಸತ್ಯ ಏನು ಅನ್ನೋದ್ರ ಬಗ್ಗೆ ನಾವು ಬಹಳ ಹಿಂದೆನೇ ಈ ರಿಪೋರ್ಟ್ ಮಾಡಿದ್ವಿ. ಅದನ್ನು ರೀಪಬ್ಲಿಷ್ ಕೂಡ ಮಾಡಿದ್ದೀವಿ. ಅದನ್ನು ನೀವು ನೋಡಿಲ್ಲ ಅಂದರೆ ಮಿಸ್ ಮಾಡದೆ ಚೆಕ್ ಮಾಡಿ. ಇದು ನೋಡಲೇಬೇಕು, ಪ್ರತಿಯೊಬ್ಬ ಸರ್ಕಾರಿ ಉದ್ಯೋಗಾಕಾಂಕ್ಷಿ ಕೂಡ ಇದನ್ನು ನೋಡಲೇಬೇಕು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.